ಹಲೋ ಎವ್ರಿವನ್, ನಾನಿವತ್ತು ನಮ್ಮ ಮನೇಲಿ ಹೇಗೆ ಅಡುಗೆ ಮಾಡ್ತೀನಿ ಅನ್ನೋ ರೀತಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ನಾನಿವತ್ತು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟ್ ಆಗಿರೋ ಉಪ್ಸಾರು ಕಾಳು ಪಲ್ಯ ಹಾಗೆ ಅನ್ನನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಿರೋ ಹುರುಳಿಕಾಯಿನ ಹಚ್ಕೊಂಡು ಈಗ ಹೆಸರು ಕಾಳಲ್ಲಿ ಉಪ್ಸಾರು ಮಾಡ್ತಿರೋದ್ರಿಂದ ಹೆಸರು ಕಾಳನ್ನೆಲ್ಲ ಕೇರ್ಕೊತಾ ಇದ್ದೀನಿ. ನಿಮಗೆ ನಮ್ಮನೆ ಹಿತ್ತಲಲ್ಲಿರೋ ಹಲಸಿನ ಮರ ತೋರಿಸ್ತಿದ್ದೀನಿ ನೋಡಿ. ಇದರದ್ದೇ ಹಣ್ಣು ಕೂಡ ನಮಗೆ ತಾನಾಗೆ ಹಣ್ಣಾಗಿ ಬಿದ್ದಿದೆ ನೋಡಿ, ಪೂರ್ತಿಯಾಗಿ ಹಣ್ಣಾಗಿದೆ. ಆದರೆ ಹಚ್ಚೋದಕ್ಕೆ ಯಾರಿಗೂ ಟೈಮ್ ಆಗಿಲ್ಲ ಇನ್ನು. ಅಡುಗೆ ಮಾಡೋಕ್ಕೆ ನಾವು ಎಲ್ಲ ತಯಾರಿಗಳನ್ನ ಇಲ್ಲೇ ಮಾಡ್ಕೊಳ್ಳೋದು. ಎಲ್ಲ ತಯಾರಿನೂ ಆಯಿತು. ಈಗ ಇದೆಲ್ಲ ತೊಗೊಂಡೋಗಿ ಒಲೆ ಮೇಲೆ ಕುಕ್ಕರಲ್ಲಿ ಬೇಯಕ್ಕಿಟ್ಟು ಸ್ಟವ್ ಆನ್ ಮಾಡಿ ಲಿಡ್ ಕ್ಲೋಸ್ ಮಾಡಿದೆ. ಕುಕ್ಕರ್ ಕೂಗೋದ್ರೊಳಗೆ ತೆಂಗಿನಕಾಯಿ ತುರ್ಕೊಳ್ಳೋಣ ಅಂತ ಮತ್ತೆ ಅದೇ ಜಾಗಕ್ಕೆ ಬಂದು ತೆಂಗಿನಕಾಯಿ ತುರ್ಕೋತಾ ಇದ್ದೆ. ನನ್ನ ಮಗ ಒಂಚೂರು ತುಂಟಾಟ ಆಡ್ತಾ ಇದ್ದ. ಹೀಗೆ ಕಾಯಿ ತುರ್ಕೊಂಡು ಸಾರು ಮಾಡಾಯಿತು. ನಮ್ಮ ಮನೇಲಿ ಎಲ್ರಿಗೂ ಉಪ್ಸಾರು ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯಲ್ಲಿ ಹೋಟೆಲ್ಗೆ ಹೋಗೋದಕ್ಕಿಂತ ಮನೇಲಿ ಉಪ್ಸಾರು ಅನ್ನ ಇದ್ದರೆ ಸಾಕು, ಅದನ್ನೇ ಎಂಜಾಯ್ ಮಾಡ್ಕೊಂಡು ತಿಂತೀವಿ. ಇದು ಒಂದು ರೀತಿ ಹೆಲ್ತಿ ಆಹಾರ ಅಂತ ಕೂಡ ಹೇಳ್ಬೋದು. ಬೇಯಿಸ್ಕೊಂಡಿದ್ದಂಥ ಕಾಳನ್ನ ಬಸ್ಕೊಂಡು ಆ ಕಟ್ಟಿಗೆ ಸಾರು ಮಾಡಿಕೊಂಡ್ರೆ ಈಗ ಅದೇ ಕಾಳಿಗೆ ಒಗ್ಗರಣೆ ಮಾಡಿಕೊಂಡು ಕಾಳಿನ ಪಲ್ಯ ಕೂಡ ಆಯಿತು. ಟೈಮ್ ಇದ್ದಾಗ ಮುದ್ದೆ ಕೂಡ ಮಾಡ್ತೀನಿ. ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ, ಹಾಗಾಗಿ ಅನ್ನನೇ ಮಾಡ್ಕೊಂಡ್ವಿ. ಈಗ ಅಡುಗೆ ರೆಡಿ ಆಯಿತು, ಊಟ ಮಾಡೋದೊಂದು ಬಾಕಿ. ಉಪ್ಸಾರು ಹೇಗೆ ಮಾಡೋದು ಅಂತ ಡೀಟೇಲ್ಡ್ ವಿಡಿಯೋನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಷ್ಟ ಆದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬಾಯ್ ಬಾಯ್.